ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಷಾರ್. ಹುಷಾರ್ ಹುಷಾರ್ ನಾನು ಹೋಗವ ಅವಂಗೆ ಕುಡಿಯಕ್ಕೆ ನನ್ನ ತಕ್ಕಂಬ. ನಾನು ತರ್ತೀನಿ. ತಡಿಯವ ಅಮ್ಮವ್ರೆ, ನೀವು ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ ಪುಟ್ಟಕ್ಕ, ಕೂತ್ಕೊಳ್ಳಿ. ಸುಮಾ, ಅಮ್ಮವ್ರಿಗೂ ಅಳಿಯಂದ್ರಿಗೂ ಹೊಸಿಗೆ ತಕ್ಕಬ. ಅಯ್ಯ ನಮ್ಗೆ ಏನು ಬೇಕಾಗಿಲ್ಲ ಪುಟ್ಟಕ್ಕ, ಮೊದ್ಲು ನೀನ್ ಕುಡಿ ಸುಧಾರಿಸ್ಕೊ. ಹೋಗವ ಸುಮ್ಮ ಹೋಗಿ ತಕೊಂಬ. ಇವನ ಬೇಕಪ್ಪ? ಇಲ್ಲ ಇಲ್ಲ ಇಲ್ಲ, ತಕ್ಕ ಪುಟ್ಟಕ್ಕ ಕುಡಿ ಪುಟ್ಟಕ್ಕ. ಅತ್ತೆ, ನೀವು ಯಾವ ಜನ್ಮದಾಗೆ ನಮ್ಮ ಅವ್ವಂಗೆ ಅಕ್ಕನೋ ತಂಗಿನೋ ಆಗಿದ್ರೋ ಗೊತ್ತಿಲ್ಲ. ನಮ್ಮ ಅವನ್ ಯಾಕೆ ನಮ್ಗಿನ ಸ್ಯಾನೆ ಪಿರುತಿ ಇಟ್ಟಿದ್ದೀರಾ? ಇದು ಪಿರುತಿ ಅಲ್ಲ ಕಣವ, ಭಕ್ತಿ. ಅಯ್ಯೋ ಬಿಡ್ತು ಅನ್ನಿ ಅಮ್ಮವ್ರೆ. ಯಾವ್ರು ನೀವು? ಯಾರು ಭಕ್ತರ ಮ್ಯಾಗೆ ಭಕ್ತಿ ತೋರಿಸ್ಬಾರ್ದು, ಆಶೀರ್ವಾದ ಮಾಡಬೇಕು. ಸ್ಯಾನೆ ದೊಡ್ಡ ಮಾತು ಪುಟ್ಟಕ್ಕ. ನಿನ್ನಂತ ಗುಣ ಈಗ ಯಾರಿಗೂ ಬರಕ್ಕಿಲ್ಲ ನೋಡು. ರಮ್ಯೆ, ನೀನು ಐಸಿಯುನಾಗಿದ್ದಾಗ ಅಮ್ಮವರು ಎಷ್ಟೊಂದು ಒದ್ದಾಡಿದ್ರು ಗೊತ್ತಾ? ಹ್ಞೂ ಅವ್ವ, ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳೋದಾ ಅಥವಾ ಬಂಗಾರತೆಗೆ ಸಮಾಧಾನ ಮಾಡೋದಾ ಒಂದು ತಿಳಿದಂಗೆ ಆಗೋಯ್ತು ಕಣವ್ವ. ಹೌದವ್ವ, ಅತ್ತೆನೆ ಚಿಕ್ಕ ಮಗು ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನನಗೂ ದುಃಖ ಜಾಸ್ತಿ ಆಗೋಯ್ತು. ನನ್ನಿಂದಾಗಿ ನನ್ನ ಗೆಳತಿ ಪಿರಾಣಕ್ಕೆ ತೊಂದರೆ ಆದ್ರೆ ನಂಗೆ ದುಃಖ ಆಗಕ್ಕಿಲ್ವೇನ್ರವ್ವ? ಸುಮ್ಕೆ ಮೆಸ್ ನಡೆಸ್ಕೊಂಡು ಒಂದು 8 ಜನಕ್ಕೆ ಅನ್ನ ಹಾಕ್ತಿದ್ದವಳನ್ನ ನಾನೇ ಮನೆಗೆ ಕರೆದು ಅವಳ ಪಿರಾಣಕ್ಕೆ ತೊಂದರೆ ಆಗಂಗೆ ಮಾಡ್ಬಿಟ್ನಲ್ಲ. ನಾನೆಂತ ಪಾಪಿ? ಹಂಗೆಲ್ಲ ಮಾತಾಡಬೇಡಿ ಅಮ್ಮವ್ರೆ. ಇದು ಆಟಕ್ಕೆ ಹೊಣೆ ಯಾರು? ಇದ್ರಾಗ ನಿಮ್ಮ ತೆಪ್ಪೇನದೆ? ಇಲ್ಲ ಪುಟ್ಟಕ್ಕ, ನಿನ್ಗೆ ಹಿಂಗೆಲ್ಲ ತೊಂದರೆ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಆ ಸಿಂಗಾರವ ನಾನು ಓಡ್ಬಿಡ್ದವಳು ಆಗಿರ್ಲಿಲ್ಲ ಅಂದರೆ ನಮ್ಮನೆಯವ್ರಿಗಾಗ್ಲಿ ನಿಮಗೆಲ್ಲ ಆಗಲಿ ಎಲ್ಲ ತೊಂದರೆನೇ ಆಯ್ತಿರ್ಲಿಲ್ಲ ಪುಟ್ಟಕ್ಕ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.